ರಾಜ ಮಹಾರಾಜರ ಆಳ್ವಿಕೆಯ ಸಮಯದಲ್ಲಿ ರಾಜನನ್ನು ರಾಜ ಪ್ರತ್ಯಕ್ಷ ದೇವತಾ ಅಂತ ಕರಿತಿದ್ರು. ನಾಡಿನ ಒಳಿತಿಗೆ ರಾಜ ಮಹಾರಾಜರು ದೇವತೆಗಳನ್ನು ಪೂಜೆ ಮಾಡಿದ್ರೆ ನಾಡಿನ ಜನ ದೇವರ ಜಾಗದಲ್ಲಿ ರಾಜ ಮಹಾರಾಜರನ್ನು ಪೂಜಿಸ್ತಿದ್ರು. ಯಾಕೆ? ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ರಾಜ ಮಹಾರಾಜರಿಗೆ ಹೇಳಿದ್ರೆ ಅವರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ, ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅಂತ. ರಾಜಪ್ರಭುತ್ವ ಕೊನೆಗೊಂಡ ನಂತರ ಈಗ ಜನಪ್ರತಿನಿಧಿಗಳನ್ನು ದೇವರ ಸ್ಥಾನದಲ್ಲಿ ರಾಜ್ಯದ ಜನ ಕಾಣ್ತಿದ್ದಾರೆ. ಈ ನಾಡು ಈ ಮಟ್ಟಕ್ಕೆ ಬರಬೇಕಾದ್ರೆ, ಈ ದೇಶ ಈ ಮಟ್ಟಕ್ಕೆ ಬರಬೇಕಾದ್ರೆ ಹಲವಾರು ಮಹನೀಯರು, ಕೆ ಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯನವರು, ಎಸ್ ಆರ್ ಬೊಮ್ಮಾಯಿ ಅವರು, ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಕುಮಾರಸ್ವಾಮಿ, ಎಸ್ ಎಂ ಕೃಷ್ಣ ಇತ್ಯಾದಿ ಹಲವು ಮಹಾನ್ ನಾಯಕರು ಈ ರಾಜ್ಯದ ಒಳಿತಿಗಾಗಿ ಅವರು ಜನಪ್ರತಿನಿಧಿಗಳಾಗಿ ನ್ಯಾಯವನ್ನು ಒದಗಿಸಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನಪ್ರತಿನಿಧಿಗಳಾಗಿ ಹೂವಿಂದ ನಾರು ಸ್ವರ್ಗ ಸೇರ್ತು ಅಂತೇಳಿ ಯಾರ ಹೆಸರನ್ನೋ ಹೇಳ್ಕೊಂಡು ಇನ್ಯಾರ್ಯಾರು ರಾಜಕಾರಣಕ್ಕೆ ಬರ್ತಾವ್ರೆ. ರಾಜಕೀಯದಲ್ಲಿ ಕೆಲವೊಂದು ರಾಜಕಾರಣಿಗಳು ಯುವ ನಾಯಕರು ಅಂತ ಅನ್ಕೋತೀನಿ. ಭವಿಷ್ಯದ ಯುವ ನಾಯಕರು ಯಾವ ರೀತಿ ಇದ್ದಾರೆ ಅಂದರೆ, ಆಡೋ ಐಕ್ಳಿಗೆ ಮದುವೆ ಮಾಡಿದ್ರೆ ಮಾಡೋ ಜಾಗಕ್ಕೆ ಮಣ್ಣು ತುಂಬ್ತಿದ್ರಂತೆ. ಹಾಗೆ ಇತ್ತೀಚಿನ ಕೆಲವೊಂದು ರಾಜಕೀಯ ನಾಯಕರು, ಮೈಸೂರಿನ ಸಂಸತ್ ಮಾಜಿ ಸದಸ್ಯರು ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಹಾಲಿ ವಿಧಾನಸಭಾ ಸದಸ್ಯರ ವಾಕ್ಸಮರವನ್ನು ತಾವು ನೋಡ್ತಾ ಇದ್ದೀರಿ. ಎಲ್ಲೋ ಲೋಕಲ್ ಎಣ್ಣೆ ಕುಡಿದ್ಬಿಟ್ಟು ತಿಕ್ಕ ತಿಳಿದೆ ಮುಖ ತಿಳಿದೆ ಮಾತಾಡ್ತಾ ಇರ್ತಾರೆ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ. ಆ ರೀತಿ ಮಾತನ್ನು ಸಾರ್ವಜನಿಕ ಜೀವನದಲ್ಲಿ ಇರೋರು ಆಡ್ತಿದ್ದಾರೆ. ಅದು ಒಳ್ಳೆಯದಲ್ಲ. ಉತ್ತರನ ಪೌರುಷ ವಲಯ ಮುಂದೆ ಎಂಬಂತೆ ನಿಮ್ಮ ಕ್ಯಾಣ, ನಿಮ್ಮ ರೋಷ ಆವೇಶಗಳನ್ನು ನಿಮ್ಮನ್ನು ಆಯ್ಕೆ ಮಾಡಿರ್ತಾರಲ್ಲ ಜನ, ಯಾವುದೋ ಒಂದು ನಿರೀಕ್ಷೆ ಮಾಡಿ ನಮ್ಮ ತಾಲೂಕಿಗೆ ಇಂತಿಂಥ ಕೆಲಸ ಆಗಬೇಕು, ನಮ್ಮ ಜಿಲ್ಲೆಗೆ ಇಂತಿಂಥ ಕೆಲಸ ಆಗಬೇಕು, ಇವನ್ನು ಮಾಡಿಸ್ತಾನೆ ಅಂಥೇಳಿ ನಿಮ್ಮ ಮೇಲೆ ನಿರೀಕ್ಷೆ ಇಟ್ಟು ನಿಮ್ಮನ್ನು ಆಯ್ಕೆ ಮಾಡಿರ್ತಾರೆ. ಆ ಜನಗಳ ಆ ಒಂದು ಬೇಡಿಕೆ ಇರ್ತದಲ್ಲ, ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಇರ್ತದಲ್ಲ, ಆ ನಂಬಿಕೆಯನ್ನು ಉಳಿಸಿಕೊಳ್ಳುವುದರ ಮೂಲಕ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಪ್ರೆಜರ್ ಹಾಕಿ ನಿಮ್ಮ ಸರ್ಕಾರಗಳಿಗೆ, ನಿಮ್ಮ ಆಡಳಿತ ಪಕ್ಷಗಳಿಗೆ ಅಲ್ಲಿ ನಿಮ್ಮ ಚಾಕಚಕ್ಯತೆಯನ್ನು, ಕೆಲಸವನ್ನು, ಶ್ರದ್ಧೆಯನ್ನು ತೋರಿಸ್ಬೇಕೇ ವಿನಃ ಕೆಲಸಕ್ಕೆ ಬಾರದ ಹೇಳಿಕೆಗಳನ್ನು, ಯಾರೋ ಅನ್ಎಜುಕೇಟೆಡು ಎಡಬಿಡಂಗಿಗಳ ರೀತಿ ಹೇಳಿಕೆ ಕೊಡೋದು ಒಳ್ಳೆಯದಲ್ಲ. ಅದು ಬಿಟ್ಬಿಟ್ಟು ನಮ್ಮಪ್ಪ ಅಲ್ಲಿಗೆ ಬಂದಿದ್ರೆ ನೀ ಚೆನ್ನಾಗಿ ಉಡ್ತಿದ್ದೆ, ನಿಮ್ಮಪ್ಪ ಅಲ್ಲಿಗೆ ಬಂದಿದ್ರೆ ನೀನು ಹಿಂಗೆ ಉಡ್ತಿದ್ದೆ, ಇವೆಲ್ಲ ಒಳ್ಳೆಯದಲ್ಲ. ಯಾರೋ ಎಲ್ಲೋ ಕುಂತ್ಕೊಂಡು ಲೋಕಲ್ ಎಣ್ಣೆ ಹಾಕೊಂಡು ಸಿಲ್ವರ್ ಕಪ್ಪು OT BP ಐವಾಡ್ಸ್ಬಿಟ್ಕೊಂಡು ಮಾತಾಡ್ತಾವ್ರೆ ಅಂದರೆ ಅದು ಲೆಕ್ಕಕ್ಕಿಲ್ಲ, ಆಟೋ ಕುಂಟು ಲೆಕ್ಕಕ್ಕಿಲ್ಲ. ಆದರೆ ಸಾರ್ವಜನಿಕ ಜೀವನದಲ್ಲಿರೋರು ಪ್ರತಿಯೊಂದು ಮಾತನ್ನು ಅಳೆದು ತೂಗಿ ಮಾತನಾಡಬೇಕು. ಇಲ್ಲದೆ ಜನ ಅಂತಾರೆ, ಎಂಥ ಕಚಡ ನನ್ನ ಮಕ್ಕಳಿಗೆ ನಾವು ಓಟ್ ಹಾಕಿ ಗೆಲ್ಲಿಸಿದ್ವೋ ಇವರ, ಎಂಥ ಅಲುಬೆರ್ಕೆಗಳಿಗೆ ನಾವು ಓಟ್ ಹಾಕ್ಬಿಟ್ಟು ಗೆಲ್ಲಿಸ್ಬಿಟ್ವೋ, ಕೆಲಸ ಮಾಡು ಅಂದರೆ ಒತ್ತರಂಟಿ ಎದ್ದು ನ್ಯೂಸಲ್ಲಿ ಬರಬೇಕು, ನಾನು ಟಿ ವಿಲಿ ಬರಬೇಕು ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ಕೊಂಡು ಕಾಲ ಕಳೀತಾವ್ರೆ ಅಂತ ಜನ ಬೇಜಾರು ಮಾಡ್ಕೋತಾರೆ. ಮುಂದಿನ ಚುನಾವಣೆಯಲ್ಲಿ ಓಹೋ ಇವನೇನೋ, ನಾನು ಹೇಳಿದ್ರೆ ಮಧ್ಯರಾತ್ರಿಲಿ ಎದ್ದ ನನ್ನ ಗಂಡ ಮದ್ದೂರು ಗೂಳಿ ಹಂಗೆ ಅಂದರೆ ಒಂದ ಮಾಡು ಕೆದ್ದೆ ಅಂತಿದ್ದಂತೆ ಯಾರೋ, ಹಂಗೆ ಇವನು ಕೆಲಸಗಾರ ಅಲ್ಲ, ಇವನು ಗೇದಣ್ಣ ಅಲ್ಲ ಮೇದಣ್ಣ, ಸುಮ್ಮನೆ ಏನೋ ಮಾಡ್ತಾನೆ ಕೆಲಸವ ಅಂತ ನಾವು ಆಯ್ಕೆ ಮಾಡಿದ್ರೆ ಬರೀ ಒತ್ತರಂಟಿ ಆದರೆ ಬುಡಂಗಿ ಬಿಟ್ಕೊಂಡು ಕಾಲ ಕಳೀತಾವನೆಲ್ಲ. ಸುಮ್ಮನೆ ಟಿ ವಿ ಚಾನಲಲ್ಲಿ ಬರಬೇಕು ಅಂದ್ಬಿಟ್ಟು ಹೇಳಿಕೆ ಕೊಟ್ಕೊಂಡು ಮುಖ ತೋರಿಸ್ಕೊಂಡು ನಾನು ಇವನೇ ರಾಜಕಾರಣದಲ್ಲಿ ಅನ್ನುವಂಗೆ ಎಂಥವ್ನಿಗೆ ಓಟ್ ಹಾಕ್ಬಿಟ್ಟು ನಾವು ಅಂತ ಅವ್ರು ಮರುಕಪಟ್ಟರೆ ಮುಂದಿನ ಚುನಾವಣೆಗಳಲ್ಲಿ ನೀವು ಠೇವಣಿನೂ ಇಲ್ದಂಗೆ ಹಾಳಾಗೋಯ್ತೀರಿ. ಯಾಕೆಂದರೆ ಇನ್ನೂ ಯುವಕರಿದ್ದೀರಿ, ರಾಜಕಾರಣದಲ್ಲಿ ಇನ್ನೂ ಬೆಳಿಬೇಕು ನೀವೆಲ್ಲ. ಮುಂದಿನ ಒಳ್ಳೆ ನಾಡನ್ನು, ಒಳ್ಳೆ ದೇಶವನ್ನು ಕಟ್ಟಬೇಕು. ಈಗಾಗಲೇ ಕೇಂದ್ರ ಮತ್ತು ರಾಜ್ಯದ ಜನರ ತಲೆಯ ಮೇಲೆ ಸರ್ಕಾರಗಳು
ಲಕ್ಷಾಂತರ ಕೋಟಿ ಸಾಲ ಏರಿವೆ. ಬಡ ಮತ್ತು ಮಧ್ಯಮ ವರ್ಗದವರಿಗೆ, ಶ್ರೀಮಂತರಿಗೆ ಮಕ್ಕಳಿಗೆ ಸಿಗ್ತಾ ಇರುವಂಥ ಶಿಕ್ಷಣ ಸಿಗ್ತಾ ಇಲ್ಲ. ಬಡ ಮತ್ತು ಮಧ್ಯಮ ವರ್ಗದವರಿಗೆ, ಶ್ರೀಮಂತರಿಗೆ ಸಿಗ್ತಾ ಇರುವಂಥ ಆರೋಗ್ಯ ಸಿಗ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ. ಮಳೆ ಊದ್ ಕೊಚ್ಚೋಗಿ ಮನೆಗಳೆಲ್ಲ ಉಂಟೋಗವೆ ಉತ್ತರ ಕರ್ನಾಟಕದಲ್ಲಿ. ಇಂಥ ಗಂಭೀರ ಸಮಸ್ಯೆಗಳಿರುವಾಗ ಕೆಲಸಕ್ಕೆ ಬಾರದೇ ಇರೋ ವಿಚಾರಗಳನ್ನು ಮಾತಾಡಿಕೊಂಡು ಕಾಲಹರಣ ಮಾಡ್ತಿದ್ರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವೇ? ತೋರಿಸಿ ನಿಮ್ಮ ಕೆಲಸದಲ್ಲಿ ಯಾವ ರೀತಿ ಕೆಲಸಗಾರ ಕಣೋ ಇವನು ಶಾಸಕನಾದ, ಇವನು ಸಂಸತ್ ಸದಸ್ಯನಾದ, ನಮ್ಮೂರು ರಸ್ತೆಗಳೆಲ್ಲ ಡಾಂಬರೀಕರಣಗೊಂಡು ನೀರಾವರಿ ಆಯಿತು, ರೈತ ನೆಮ್ಮದಿಯಾಗವನೆ ಅನ್ನುವಂಥ ಶ್ರದ್ಧೆ ಮೇಲೆ, ಆ ಕೆಲಸಗಳ ಮೇಲೆ ನಿಮ್ಮ ಶ್ರದ್ಧೆ ತೋರಿಸ್ಬೇಕೇ ವಿನಃ ಕೆಲಸಕ್ಕೆ ಬಾರದ ಎಡಬಿಡಂಗಿಗಳ ಹೇಳಿಕೆ ಕೊಟ್ಕೊಂಡು, ನಮ್ಮ ಕಡೆ ಹೇಳ್ತಾರೆ ಹಂದಿಗೆ ಹಲ್ಲು ಹುಡ್ತಾಗ ಮಾತಾಡ್ತೀವಿ ಅಂತ. ಹಂದಿಗೆ ಯಾವತ್ತಿಗೂ ಹಲ್ಲು ಹುಡಲ್ಲ, ಕೊರೆಯಲ್ಲಿರ್ತಾವೆ ಅಷ್ಟೇ, ಹಲ್ಲು ಹುಡುವುದಿಲ್ಲ. ಹಲ್ಲು ಹುಡುವಂಗೆ ಎಂದಾಗ ಇಲ್ಲಿ ಕೆಲಸಕ್ಕೆ ಬರದೇ ಇರೋ ಮಾತು ಅಂತ ಅರ್ಥ. ಹಂದಿಗೆ ಹಲ್ಲು ಹುಟ್ಟಾಗ ಮಾತಾಡ್ತೀಯೇ, ಕೊತ್ತಿಗೆ ಜರ್ಬರು ಮಾತಾಡ್ತೀಯೇ ಅಂತಾರಲ್ಲ, ಹಂಗೆ ಕೊತ್ತಿಗೆ ಜರ ಬರುವುದಿಲ್ಲ. ಯಾಕೆಂದ್ರೆ ಯಾವಾಗಲೂ ಹಾಲು ಕುಡಿತಾ ಇರ್ತದದು. ಹಂದಿಗೆ ಹಲ್ಲು ಹುಡುವುದಿಲ್ಲ. ಹುಡುಕ್ತದೆ ಎಂದಾಗ ಕೆಲಸಕ್ಕೆ ಬಾರದೇ ಇರೋ ಮಾತಾಡ್ತೀವಿ ಅಂತ ಅರ್ಥ. ಹಾಗಾಗಿ ದಯವಿಟ್ಟು ಇನ್ನಾದರೂ ಜನಪ್ರತಿನಿಧಿಗಳು, ನಾವು ಜನಪ್ರತಿನಿಧಿಗಳು ಸಾರ್ವಜನಿಕ ಜೀವನದಲ್ಲಿರೋರು, ಮಾತಾಡಿದ್ರೆ ಹೋಯ್ತು ಮುತ್ತೊಡೆದ್ರೆ ಹೋಯ್ತು ಅನ್ನುವಂಗೆ ನಾವು ಮಾತನಾಡಬೇಕಾದ್ರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ತೋರಿಸ್ಬೇಕೇ ವಿನಃ ಬರೀ ಖಾಲಿ ಪೋಲಿ ಮಾತಾಡೋದ್ರಿಂದಲ್ಲ ಅಂತ ತಿಳ್ಕೊಂಡು ದಯವಿಟ್ಟು ಜನಸಾಮಾನ್ಯರ, ಬಡಬಗ್ರ, ದೀನ ದಲಿತರ ಉದ್ಧಾರಕ್ಕೆ ಶ್ರಮಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ನನ್ನ ಯೂಟ್ಯೂಬ್ ಚಾನಲ್ ನೋಡುವಂಥ ನನ್ನ ಸಹೋದರ ಸಹೋದರಿಯರು, ತಂದೆ ತಾಯಿಯಂದರೆ ಸಮಾನರು, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇನು ಯಾವುದೇ ಶ್ರೀಮಂತನ ಮಗ ಅಲ್ಲ, ದೊಡ್ಡ ರಾಜಕಾರಣಿ ಮಗ ಅಲ್ಲ, ಮುಂದಕ್ಕೆ ರಾಜಕಾರಣಿ ಆಗಬೇಕು ಅಂತೂ ಇಲ್ಲ ನನಗೆ. ನಾನು ಹೇಳ್ತಾ ಇದ್ದೀನಲ್ಲ, ಇರುವಂಥ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಒಬ್ಬ ನೌಕರನಾಗಿದ್ದೀನಿ. ಅಲ್ಲಿ ಬರ್ತಾ ಇರ್ತಕ್ಕಂಥ ವೇತನದಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಹೆಣ್ಮಕ್ಳು ಚೆನ್ನಾಗೇ ಇದ್ದೀವಿ. ಈಗ ನಾವು ಕುಂತಿರುವಂಥ ತೋಟ ನಮ್ಮ ಅಪ್ಪ ಮಡಗಿಬಿಟ್ಟಿರೋ ತೋಟ, ಈ 3 ಎಕರೆ ಜಮೀನಿದೆ, ಅದರಲ್ಲೂ ನಾನು ಒಳ್ಳೆ ಜೀವನ ನಡೆಸ್ತಾವ್ನಿ. ನನಗೇನು ಅಂದರೆ, ಬಂದವರೆಲ್ಲ ಸಾಲ ಮಾಡಿ ರಾಜ್ಯವನ್ನು ದಿವಾಳಿ ಮಾಡ್ತಾ ಇದ್ದಾರೆ ವಿನಃ ಬಡ ಮತ್ತು ಮಧ್ಯಮ ವರ್ಗ ಜನಗಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ಉದ್ಯೋಗ ಸಿಗಬೇಕು, ಆರೋಗ್ಯ ಸಿಗಬೇಕು. ಆ ನಿಟ್ಟಿನಲ್ಲಿ ಈ ತಾಯಿ ನಾಡಿಗೆ ನಂದೇನಾದ್ರು ಒಂದು ಅಳಿಲು ಸೇವೆಯನ್ನು ಸಲ್ಲಿಸಬೇಕು ಆ ಮೂಲಕ ಅಂಥೇಳಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಶುಭ ದಿನ, ವಂದನೆಗಳು.